Good morning friends. Today's topic is train. Already previous class in the train ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ ಎಲ್ಲ ನೋಡ್ತಾ ಇದ್ದೀವಿ. ಆಲ್ರೆಡಿ 3 ಟೈಪ್ಸ್ ಕ್ವಶನ್ಸ್ ನೋಡಿದೀವಿ. ಲೆಂತ್ ನ ಫೈಂಡ್ ಔಟ್ ಮಾಡಿ ಟ್ರೈನ್ ಮೇಲೆ ಲೆಂತ್ ಯಾವ ತರ ಫೈಂಡ್ ಔಟ್ ಮಾಡೋದು ಅಂದ್ ಮೀನ್ಸ್ ಅದರಲ್ಲಿ ಡೇಟಾ ಬಂದು ಟೈಮ್ ಕೊಟ್ಟಿರ್ತಾರೆ ಮತ್ತೆ ಸ್ಪೀಡ್ ಕೊಟ್ಟಿದ್ದಾಗ ಲೆಂತ್ ಯಾವ ತರ ಫೈಂಡ್ ಔಟ್ ಮಾಡೋದು. ಅದೇ ತರ ನೆಕ್ಸ್ಟ್ ಲೆಂತ್ ಆದ್ಮೇಲೆ ಟೈಮ್ ಯಾವ ತರ ಫೈಂಡ್ ಔಟ್ ಮಾಡೋದು, ಆಮೇಲೆ ಸ್ಪೀಡ್ ಯಾವ ತರ ಫೈಂಡ್ ಔಟ್ ಮಾಡೋದು ನೋಡ್ತಾ ಹೋದು. ಈ ಮುಂದುವರೆದ ಭಾಗವಾಗಿ ಇವತ್ತಿನ ಟಾಪಿಕ್ ಅಲ್ಲಿ ಲೆಂತ್ ಫೈಂಡ್ ಔಟ್ ಮಾಡ್ತೀವಿ. ಆದ್ರೆ ಒಂದ್ ಮೆಥಡ್ ಅಲ್ಲಿ ಫಸ್ಟ್ ಫೈಂಡ್ ಔಟ್ ಮಾಡೋದು. ಆದ್ರೆ ಈಗ ಎರಡು ಮೆಥಡ್ ಇಂದ ಲೈಕ್ ಫಸ್ಟ್ ನೋ ಲೆಂತ್ ನೋ ಸ್ಪೀಡ್ ಅನ್ನೋದ್ರ ಮೇಲೆ ಮಾಡಿದ್ದು. ಈಗ ನೋ ಲೆಂತ್ ನೋ ಸ್ಪೀಡ್ ಆಸ್ ಲೆಂತ್ ಅದ್ರ ಮೇಲೆ ಸಾಲ್ವ್ ಮಾಡ್ತಾ ಹೋಗೋಣ. ಅಂದ್ರೆ ಈಗ 4 ಟೈಪ್ ಹೇಳಿದ್ದು, ಆ 4 ಟೈಪ್ ಅಲ್ಲಿ ಈಗ ಒಂದೊಂದು 2 ಟೈಪ್ ನ ಮರ್ಜ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಟ್ರೈನ್ ಇದೆ. ಟ್ರೈನ್ ಬಂದ್ಬಿಟ್ಟು ಒಂದು ಮನುಷ್ಯನ ಫಸ್ಟ್ ಪಾಸ್ ಮಾಡುತ್ತಂತೆ. ಪಾಸ್ ಮಾಡೋದು ಎಷ್ಟು ಟೈಮ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಇನ್ನೊಂದು ಬ್ರಿಡ್ಜ್ ಕೊಟ್ಟಿರ್ತಾರೆ. ಆ ಬ್ರಿಡ್ಜ್ ಪಾಸ್ ಆಗಕ್ಕೆ ಎಷ್ಟೊತ್ತು, ಅಥವಾ ಈ ಬ್ರಿಡ್ಜ್ ನ ಲೆಂತ್ ಎಷ್ಟು, ಟ್ರೈನ್ ನ ಲೆಂತ್ ಕೊಟ್ಟಿರ್ತಾರೆ, ಈ ಬ್ರಿಡ್ಜ್ ನ ಲೆಂತ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋದು, ಅಥವಾ ಈ ಬ್ರಿಡ್ಜ್ ನ ಲೆಂತ್ ಕೊಟ್ಟಿರ್ತಾರೆ, ಟ್ರೈನ್ ಲೆಂತ್ ಫೈಂಡ್ ಔಟ್ ಮಾಡೋದು. ಕಂಪೇರಿಂಗ್ ಟು ದಿಸ್ ಮ್ಯಾನ್ ಕ್ರಾಸಿಂಗ್. ಓಕೆನಾ, ನೋಡೋಣ. ಓಕೆ, ಇಲ್ಲಿ ನೋಡಿ. A 420 meter long train crosses a man in 30 seconds. Okay, while crossing a tunnel in 50 seconds, what is the length of the tunnel? Okay, ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, 400 ಮೀಟರ್ ಉದ್ದವಾಗಿರುವ ಟ್ರೈನ್ ಇರುತ್ತೆ. ಆ ಟ್ರೈನ್ 30 ಸೆಕೆಂಡ್ಸ್ ಅಲ್ಲಿ ಏನ್ ಕ್ರಾಸ್ ಮಾಡುತ್ತಂತೆ, 30 ಸೆಕೆಂಡ್ಸ್ ಅಲ್ಲಿ ಒಂದು ನಿಂತಿರೋ ಮನುಷ್ಯನನ್ನ ಕ್ರಾಸ್ ಮಾಡುತ್ತೆ. ಹಾಗಾದ್ರೆ ಅದೇ ಟ್ರೈನ್ ಕ್ರಾಸಸ್ ಎ ಟನಲ್ ಇನ್ 50 ಸೆಕೆಂಡ್ಸ್. ಓಕೆನಾ, 50 ಸೆಕೆಂಡ್ಸ್ ಅಲ್ಲಿ ಆ ಟನಲ್ ನ ಕ್ರಾಸ್ ಮಾಡುತ್ತೆ. ಹಾಗಾದ್ರೆ ಆ ಟನಲ್ ನ ಉದ್ದವೆಷ್ಟು? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಟ್ರೈನ್ ಹೋಗ್ತಾ ಇದೆ. ಇಲ್ಲೊಬ್ಬ ಮನುಷ್ಯ ನಿಂತಿರ್ತಾನೆ. ಓಕೆನಾ, ಇಲ್ಲೊಬ್ಬ ಮನುಷ್ಯ ನಿಂತಿರ್ತಾನೆ. ಇಲ್ಲಿ ಟನಲ್ ಇರುತ್ತೆ. ಈ ಮನುಷ್ಯನ ಟೋಟಲ್ ಈ ಟ್ರೈನ್ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು ಬೇಕಂತೆ, ಎಷ್ಟು ಬೇಕು? 30 ಸೆಕೆಂಡ್ಸ್ ಬೇಕಂತೆ. ಓಕೆನಾ, ಅದೇ ಟ್ರೈನು ಸೇಮ್ ಟ್ರೈನ್ ಓನ್ಲಿ ಕ್ರಾಸಸ್ ದಿಸ್ ಟನಲ್. ಓಕೆನಾ, ಈ ಟನಲ್ ನ ಕ್ರಾಸ್ ಮಾಡ್ಬೇಕು ಅಂದ್ರೆ ಎಷ್ಟೊತ್ತು ಬೇಕಂತೆ, 50 ಸೆಕೆಂಡ್ಸ್ ಬೇಕಂತೆ. ಹಾಗಾದ್ರೆ ಈ ಟನಲ್ ಎಷ್ಟು ಉದ್ದ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಟ್ರೈನ್ ಎಷ್ಟಪ್ಪ, 420 ಮೀಟರ್ಸ್. ಹಾಗಾದ್ರೆ ನನಗೆ ಇಲ್ಲಿ ಏನಾದ್ರು ಟನಲ್ ಏನಾದ್ರು ಸ್ಪೀಡ್ ಏನಾದ್ರು ಮನುಷ್ಯಂದ ಏನಾದ್ರು ಟೈಮಿಂಗ್ಸ್ ಏನಾದ್ರು ಚೇಂಜ್ ಆಗುತ್ತಾ? ಎಕ್ಸಾಕ್ಟ್. ಯಾಕೆಂದ್ರೆ ಒಂದು ನೋ ಲೆಂತ್ ನೋ ಸ್ಪೀಡ್ ಅಷ್ಟಿರೋದ್ರಿಂದ 30 ಸೆಕೆಂಡ್ಸ್ ಅಲ್ಲಿ 420 ಮೀಟರ್ ನ ಕ್ರಾಸ್ ಮಾಡಕ್ ಆಗುತ್ತೆ. ಅಂದ್ರೆ ಈಗ 50 ಸೆಕೆಂಡ್ಸ್ ಅಂದ್ರೆ ಒಂದು ಟ್ರೈನ್ ಅದನ್ನ ಒಂದು ಆಬ್ಜೆಕ್ಟ್ ನ ಕ್ರಾಸ್ ಮಾಡಕ್ಕೆ ಅದಕ್ಕೆ ಎಷ್ಟೊತ್ತು ಬೇಕಂತೆ, 30 ಸೆಕೆಂಡ್ಸ್ ಬೇಕು. ಆದ್ರೆ ಇಲ್ಲಿ ಎಷ್ಟು ತಂತಿದೆ, 50 ತಂತಿದೆ. ಎಷ್ಟು 20 ಸೆಕೆಂಡ್ಸ್. ಆ 20 ಸೆಕೆಂಡ್ಸ್ ಏನಕ್ಕೆ? ಬಿಕಾಸ್ ಆಫ್ ದ ಟನಲ್ ಕ್ರಾಸ್ ಮಾಡಕ್ಕೆ. ಆ 20 ಸೆಕೆಂಡ್ ಕ್ರಾಸ್ ಮಾಡೋದು ಅಷ್ಟು ಉದ್ದ ಏನಾಗ್ತಾನೆ ಟನಲ್ ಇರೋದು. ಮೀನ್ಸ್ 50 ಮೈನಸ್ 30 ಎಷ್ಟಿರುತ್ತೆ, 20 ಸೆಕೆಂಡ್ಸ್. ಎಷ್ಟೊತ್ತು ಯಾರಿಗೆ ತಾಣುತ್ತೆ? ಈ ಎಕ್ಸ್ಟ್ರಾ 20 ಸೆಕೆಂಡ್ಸ್ ಯಾರಿಗೆ ತಾಂತಿರೋದು, ಟನಲ್ಗೆ. ಮೀನ್ಸ್ ಈ 30 ಸೆಕೆಂಡ್ಸ್ ಟ್ರೈನೇ ಕ್ರಾಸ್ ಮಾಡಕ್ಕೆ 30 ಸೆಕೆಂಡ್ಸ್. ಇನ್ನು 20 ಸೆಕೆಂಡ್ ಯಾರಿಗೆ, ಟನಲ್ ನ ಕ್ರಾಸ್ ಮಾಡಕ್ಕೆ. ಹಾಗಾದ್ರೆ 3 ಇಂದ ಎಷ್ಟು ಇದು ಇಂಟು ಆಗುತ್ತೆ, 3 ಇಂಟು 40. ಓಕೆನಾ, ಓಕೆ. 14 2s 280 ಮೀಟರ್ ಯಾವ್ದಿರುತ್ತೆ, ಟನಲ್ ಇರುತ್ತೆ. 280 ಮೀಟರ್ ಟನಲ್ ಇರುತ್ತೆ. ಓಕೆನಾ, ಓಕೆ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ನೋಡಿ. ಇಲ್ಲೊಂದು ಟ್ರೈನ್ ಇರುತ್ತೆ. ಆ ಟ್ರೈನ್ ಒಂದು ಮನುಷ್ಯನ ಅಥವಾ ಕಂಬನ ಒಂದು ಮನುಷ್ಯನ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತಂತೆ, 30 ಸೆಕೆಂಡ್. ಅಂದ್ರೆ ನಾವ್ ಯಾವ ತರ ತಿಳ್ಕೊಬೇಕು, ಆ ಟ್ರೈನ್ ಅದನ್ನೇ ಕ್ರಾಸ್ ಮಾಡ್ಕೊಳಕ್ಕೆ ಟ್ರೈನ್ ಈಗ ಒಂದು ಹೋಗ್ತಿರೋ ಟ್ರೈನ್ ಇದನ್ನೇ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು ಬೇಕಂತೆ, 30 ಸೆಕೆಂಡ್ಸ್ ಬೇಕಂತೆ. ಹಾಗಾದ್ರೆ ಇಲ್ಲೊಂದು ಟನಲ್ ಇರುತ್ತಲ್ವಾ, ಇದ್ ಒಳಗಡೆ ಹೋಗಿ ಈಚೆ ಬರಬೇಕು. ನಾವೇನ್ ಮಾಡ್ತಿದ್ವಿ ಲೆಂತ್ ಫೈಂಡ್ ಔಟ್ ಮಾಡುವಾಗ ಇದು ಟ್ರೈನ್ ಲೆಂತ್ ಮತ್ತೆ ಬ್ರಿಡ್ಜ್ ಲೆಂತ್ ಅಥವಾ ಟನಲ್ ಲೆಂತ್ ಎರಡು ಆಡ್ ಮಾಡ್ತೀವಿ. ಆದರೆ ಈಗ ನಮಗೆ ಬೇಕಾಗಿರೋದು ಎಷ್ಟು, ಓನ್ಲಿ ಫಾರ್ ಟನಲ್ ಲೆಂತ್. ಹಾಗಾದ್ರೆ ಈ ಟ್ರೈನ್ ಲೆಂತ್ ಏನ್ ಮಾಡಬೇಕು, ಮೈನಸ್ ಮಾಡಬೇಕು. ಟ್ರೈನ್ ಲೆಂತ್ ಮೈನಸ್ ಮಾಡಬೇಕು ಅಂದ್ರೆ ನನ್ಗೆ ಗೊತ್ತು ಸ್ಪೀಡ್ ಅದ್ರದ್ದು. ಆ ಸ್ಪೀಡ್ ಮೈನಸ್ ಮಾಡಬಹುದಲ್ವಾ, ಟೈಮಿಂಗ್ಸ್. ಆ ಟೈಮಿಂಗ್ಸ್ ಮೈನಸ್ ಮಾಡ್ಕೊಂತೀವಿ.
ಈಗ 30 ಸೆಕೆಂಡ್ ಏನಕ್ಕೆ? ಟ್ರೈನೇ ಹೋಗೋದಕ್ಕೆ. ಹಾಗಾದ್ರೆ ಟನಲಿಗೆ ಮಾತ್ರ ಎಷ್ಟೊತ್ತು ಬೇಕು ಟೈಮು? 20 ಸೆಕೆಂಡ್. ಆ 20 ಸೆಕೆಂಡ್ ಅಂದ್ರೆ ಎಷ್ಟು? 280 ಮೀಟರ್. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, 540 ಮೀಟರ್ ಉದ್ದದ ರೈಲು 20 ಸೆಕೆಂಡುಗಳಲ್ಲಿ ಕಂಬವನ್ನು ದಾಟಿದರೆ ಅದೇ ರೈಲು ಸೇತುವೆಯನ್ನು 55 ಸೆಕೆಂಡುಗಳಲ್ಲಿ ದಾಟುತ್ತದೆ. ಸೇತುವೆಯ ಉದ್ದವೆಷ್ಟು? ಆಯ್ತಾ? ಸೇತುವೆ ಮೀನ್ಸ್ ಬ್ರಿಡ್ಜ್ ಎಷ್ಟು ಉದ್ದ ಇದೆ ಅಂತ ಹೇಳಿ ಅಂತ ಕೇಳ್ತಾವ್ರೆ. ಈಗ ಇಲ್ಲೇನಿದೆ? ಟ್ರೈನ್ ಅಪ್ಪ, ಇದು ಟ್ರೈನ್. ಓಕೆನಾ? ಈ ಟ್ರೈನ್ ಎಷ್ಟು ಉದ್ದ ಇದೆ ಅಂತೆ? 540 ಮೀಟರ್. ಈಗ ಇಲ್ಲೊಂದು ಮನುಷ್ಯನ ಏನಿದೆ, ಕಂಬ ಇದೆ ಅಂತೆ, ಒಂದು ಎಲೆಕ್ಟ್ರಿಕಲ್ ಪೋಲ್ ಇದೆಯಂತೆ. ಈ ಪೋಲ್ ನ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು ಬೇಕಂತೆ ಈ ಟ್ರೈನ್? ಮೀನ್ಸ್ ಇಲ್ಲಿದ್ದು ಈ ಪಾಯಿಂಟ್ ಇಂದ ಈ ಪಾಯಿಂಟ್, ಮೀನ್ಸ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಮುಂದಕ್ಕೆ ಬರೋದಕ್ಕೆ ಎಷ್ಟೊತ್ತು ಟೈಮ್ ತಗೊಳಕಂತೆ? 20 ಸೆಕೆಂಡ್ಸ್ ಬೇಕಂತೆ. ಓಕೆನಾ? ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ? ಇಲ್ಲೆಲ್ಲ ಮುಂದಗಡೆ ಹೋದಾಗ ಏನ್ ಕೊಟ್ಟಿದ್ದಾರೆ? ಬ್ರಿಡ್ಜ್ ಅಲ್ವನಾ? ಬ್ರಿಡ್ಜ್ ಎಷ್ಟು? ಈಗ ಬ್ರಿಡ್ಜ್ ನ ಕ್ರಾಸ್ ಮಾಡಕ್ ಟೈಮ್ ಎಷ್ಟು ತಗೊಳುತ್ತಂತೆ? 55 ಸೆಕೆಂಡ್ಸ್ ತಗೊಳತ್ತಂತೆ. ಆಯ್ತಾ? ಆದ್ರೆ ನನಗೆ ಈ ಬ್ರಿಡ್ಜ್ ಎಷ್ಟು ಉದ್ದ ಅಂತ ಗೊತ್ತಿಲ್ಲ. ಬ್ರಿಡ್ಜ್ ಲೆಂತ್ ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಈಗ 20 ಸೆಕೆಂಡ್ಸ್ ಅಲ್ಲಿ 540 ಮೀಟರ್ ಉದ್ದದ ಕ್ರಾಸ್ ಮಾಡಕ್ ಆಗುತ್ತೆ ಅಂದ್ರೆ ಇನ್ನ ಈ ಬ್ರಿಡ್ಜ್ಗೆ ಕ್ರಾಸ್ ಮಾಡಕ್ ಎಷ್ಟು ಟೈಮ್ ತಗೊಂತು ಅನ್ನೋದ್ರ ಮೇಲೆ ಫೈಂಡ್ ಔಟ್ ಮಾಡ್ಬೋದಲ್ಲ. 20 ಸೆಕೆಂಡ್ಸ್ಗೆ 540 ಆದ್ರೆ 55 ಸೆಕೆಂಡ್ಸ್ಗೆ ಎಷ್ಟು? 0. ಎಷ್ಟಿಂದ ಇಂಟು ಆಗುತ್ತಾ? ಹೇಳ್ರು. 27. 55 into 27 ಮಾಡಿ 55. ಓಕೆನಾ? ಮಾಡಿ 5 ಎಷ್ಟೇ ಹೋಗುತ್ತೆ? 5 7s 35. 5 2s 10 plus 13. ಓಕೆನಾ? ಪ್ಲಸ್ 135. 5 ಎಷ್ಟು? 841 ಅಲ್ವಾ? 1485. ಈಗ 1485 ಮೀಟರ್ ಅಲ್ಲಿ ಏನೇನಿದೆ ನಮ್ಮ ಹತ್ರ? ಯಾವ್ಯಾವ ಲೆಂತ್ ಇದೆ? ಟ್ರೈನ್ ಲೆಂತ್ ಪ್ಲಸ್ ಫ್ಲಾಟ್ ಬ್ರಿಡ್ಜ್ ಲೆಂತ್ ಇದೆ. ಇಷ್ಟಿರೋದ್ರಿಂದ ನನಗೆ ಯಾವ್ದು ಮಾತ್ರ ಬೇಕು? ಬ್ರಿಡ್ಜ್ ಲೆಂತ್ ಬೇಕು. ಈಗ ನನ್ನ ಹತ್ರ ಇರೋದು ಯಾವ್ದು? 1485 ಟೋಟಲ್ ಲೆಂತ್. ಇದು ಟ್ರೈನ್ ಲೆಂತ್ ನನ್ಗೆ ಗೊತ್ತು ಎಷ್ಟು? 540. ಈಗಾದ್ರೆ ನಾನು ಬ್ರಿಡ್ಜ್ ಲೆಂತ್ ಫೈಂಡ್ ಔಟ್ ಮಾಡ್ತೀನಿ. ಬ್ರಿಡ್ಜ್ ಲೆಂತ್ ಇಸ್ಕೊಂಡು ಮೈನಸ್ ಮಾಡಿ 1485 ಮೈನಸ್ 540 ಮಾಡಿದ್ರೆ ಎಷ್ಟು ಬರುತ್ತೆ? ಬ್ರಿಡ್ಜ್ ಲೆಂತ್ ಇಸ್ಕೊಂಡು 945 ಮೀಟರ್. ಆಪ್ಷನ್ A. Okay, write down. Okay, a train crosses two platform of length 500 meter and 800 meter in 40 seconds and 50 seconds respectively. The length of the train. ಅಂದ್ರೆ ನೋಡಿ, ಈಗ ಈ ಟ್ರೈನ್ ಏನ್ ಮಾಡ್ತಾ ಇದೆ? ಒಂದು ಪ್ಲಾಟ್ಫಾರ್ಮ್, ಒಂದು ಬ್ರಿಡ್ಜ್ ನ ಕ್ರಾಸ್ ಮಾಡುತ್ತೆ, ಇನ್ನೊಂದು ಪ್ಲಾಟ್ಫಾರ್ಮ್ ಕ್ರಾಸ್ ಮಾಡುತ್ತೆ. ಬ್ರಿಡ್ಜ್ ಅಂತ ಕೊಡಿ, ಪ್ಲಾಟ್ಫಾರ್ಮ್ ಅಂತ ತೊಳಿ. ಈಗ ಫಸ್ಟ್ ಪ್ಲಾಟ್ಫಾರ್ಮ್ ನ ಕ್ರಾಸ್ ಮಾಡಕ್ಕೆ ಎಷ್ಟು ಮೀಟರ್ ಅಂತ? ಇದು ಎಷ್ಟಿದೆಯೋ? 500 ಮೀಟರ್ ಇದೆ. ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಎಷ್ಟಿದೆ? 800 ಮೀಟರ್ ಇದೆ. ಓಕೆನಾ? ಹಾಗಾದ್ರೆ ಈಗ ಫಸ್ಟ್ 500 ಮೀಟರ್ ನ ಕ್ರಾಸ್ ಮಾಡಕ್ಕೆ ಎಷ್ಟು ಹೊತ್ತು ಬೇಕಂತೆ? 40 ಸೆಕೆಂಡ್ಸ್ ಬೇಕಂತೆ. ಇದಕ್ಕೆ 50 ಸೆಕೆಂಡ್ಸ್ ಬೇಕಂತೆ. ಓಕೆ ಅಲ್ವಾ? ಹಾಗಾದ್ರೆ ಈಗ ಇಲ್ಲಿ 500 ಮೀಟರ್ ಇದೆ, ಇಲ್ಲಿ 800 ಮೀಟರ್ ಇದೆ. ಈಗ ಎಷ್ಟು ಬರ್ತಾ ಇದೆ? ಈಗ 10 ಸೆಕೆಂಡ್ಗೆ ಎಷ್ಟು ಮೀಟರ್ ಹೋಗುತ್ತೆ? ಎಷ್ಟು ಹೋಗುತ್ತಾ? ಎಷ್ಟು ಹೋಗ್ತಿದೆ ನೋಡಿ. 10 ಸೆಕೆಂಡ್ಸ್ಗೆ, ಯಾಕೆಂದ್ರೆ 50 ಮೈನಸ್ 40 ಎಷ್ಟು? 10 ಸೆಕೆಂಡ್ಗೆ ಎಷ್ಟು ಮೀಟರ್ ಹೋಗುತ್ತೆ? ಎಷ್ಟು ಹೋಗುತ್ತೆ? 300 ಮೀಟರ್ ಹೋಗುತ್ತೆ. ಅಂದರೆ ವಾಂಟ್ ಟು ಕಂಪೇರ್ ಯಾವ್ದಾದ್ರು ಒಂದು. ಈ 10 ಸೆಕೆಂಡ್ ಯಾರ್ದು? 10 ಸೆಕೆಂಡ್ಸ್ ಯಾರ್ದು ಅಂದ್ರೆ
ಈಗ ಈ ಟ್ರೈನ್ ಈ ಬ್ರಿಡ್ಜ್ ಎಷ್ಟೇ ಇರುತ್ತೆ ಗೊತ್ತಾ, ಅದನ್ನ ಕಂಪ್ಯಾರಿಸನ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಹಾಗಾದ್ರೆ ಈ 40 ಸೆಕೆಂಡ್ಸ್ ಅಲ್ಲಿ ನೋಡಿ, ಈ 40 ಸೆಕೆಂಡ್ಸ್ ಅಲ್ಲಿ ಬ್ರಿಡ್ಜ್ ಇನ್ ಫೈಂಡ್ ಔಟ್ ಮಾಡಿದಾಗ ಎಷ್ಟು ಬರುತ್ತಲ್ವಾ, ಅದ್ರಾಗ ಏನ್ ಸಿಗುತ್ತೆ ನಿಮ್ಗೆ, ಯಾರ್ಯಾರು ಸಿಗುತ್ತೆ? ಐ ವಾಂಟ್ ಟು ಇದು ನನಗೆ ಕೊಟ್ಟಿರೋದು ಏನ್ರದ್ದು, ಇದು ಓನ್ಲಿ ಬ್ರಿಡ್ಜ್. ಈಗ ನಾನು ಇದರಲ್ಲಿ ಬ್ರಿಡ್ಜ್ ಇಂದ ಎಕ್ಸ್ಟ್ರಾ ಇರೋದು ನನ್ಗೆ ಗೊತ್ತೀಗ 40 ಸೆಕೆಂಡ್ಸ್ ಅಲ್ಲಿ ಈಗ ಏನ್ ಸಿಗ್ತಾ ಇದೆ, ನಾವು 40 ಸೆಕೆಂಡ್ಸ್ ಗೆ ಫೈಂಡ್ ಔಟ್ ಮಾಡಿದಾಗ ಟ್ರೈನ್ ಲೆಂತ್ ಪ್ಲಸ್ ಬ್ರಿಡ್ಜ್ ಲೆಂತ್ ಎರಡು ಸಿಗುತ್ತಾ? ಹಾಗಾದ್ರೆ 40 ಸೆಕೆಂಡ್ಸ್ ಅಂದ್ರೆ ಎಷ್ಟು ಹೋಗುತ್ತೆ? 500 ಮೀಟರ್ ಬರೀ ಬ್ರಿಡ್ಜ್ ಆದ್ರೆ 40 ಸೆಕೆಂಡ್ ಎಷ್ಟು ಹೋಗುತ್ತೆ? ಇಂಟು 30, ಇಲ್ಲೂ ಇಂಟು 30, 4 3 is 1200 ಮೀಟರ್. ಅಂದ್ರೆ 1200 ಮೀಟರ್ ಅಲ್ಲಿ ಯಾರ್ಯಾರ್ದು ಹೋಗ್ತಿದೆ, ಯಾರ್ದು ಇದೆ? ಟ್ರೈನ್ ಲೆಂತ್ ಇದೆ, ಬ್ರಿಡ್ಜ್ ಲೆಂತ್ ಇದೆ. ಹಾಗಾದ್ರೆ ಬರೀ ಬ್ರಿಡ್ಜ್ ಲೆಂತ್ ಎಷ್ಟು? 500. ಆಗ 500 ಮೈನಸ್ ಮಾಡಿ ಎಷ್ಟು ಬರುತ್ತೆ? ಎಷ್ಟು? 700 ಮೀಟರ್. 700 ಮೀಟರ್ ಯಾವ್ದಕ್ಕೆ? ಅರ್ಥ ಆಯ್ತಾ? 700 ಮೀಟರ್ ಯಾರ್ದು? ಸಾರಿ, 700 ಮೀಟರ್ ಟ್ರೈನ್ ಲೆಂತ್ ಇರುತ್ತೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, a train passes two bridge of length 480 meter and 840 meter in 42 seconds and 54 seconds respectively. The length of the train ಅಂದ್ರೆ ಟ್ರೈನ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, 480 ಮೀಟರ್ಸ್, 480 ಮೀಟರ್ ಏನು ಏನ್ರದು? ಬ್ರಿಡ್ಜ್ ಇಂದು, ಸರಿನಾ? ಹಾಗಾದ್ರೆ ನಮ್ಗೆ ಏನ್ ಬೇಕು? ಟ್ರೈನ್ ಬೇಕು ಪ್ಲಸ್ ಟ್ರೈನ್ ಅಲ್ವನ್ರ, ಟ್ರೈನ್ ಲೆಂತ್ ಡಿವೈಡೆಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಇದ್ರದ್ದು? 42 ಸೆಕೆಂಡ್ಸ್. ಅಂದ್ರೆ ಇದೇ ಫಾರ್ಮುಲಾ ತಾನೆ, ಯಾಕೆಂದ್ರೆ ನಮ್ಗೆ ಸ್ಪೀಡ್ ಇಸ್ ಈಕ್ವಲ್ ಟು ಬಂದಾಗ ಯಾವ್ದು ಬರುತ್ತೆ? 480 ಬೈ ಮೀನ್ಸ್ ಟೈಮ್ ಬೈ ಸಾರಿ ಡಿಸ್ಟೆನ್ಸ್ ಬೈ ಟೈಮ್. ಇದೇ ಆಸ್ ಇಟ್ ಈಸ್ ಈಕ್ವಲ್ಸ್ ಟು ದಿ 840 ಪ್ಲಸ್ ಟ್ರೈನ್ ಲೆಂತ್ ಡಿವೈಡೆಡ್ ಬೈ 54 ಸೆಕೆಂಡ್ಸ್. ಓಕೆನಾ? ಬರ್ಕೊಂಬೋದಾ? ಇವೆರಡು ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 14 ದಾನ? ಏನು ಟೇಬಲ್ಸ್ ಏನ್ ಕಲಿತಿದ್ದೀರೋ ನನ್ಗೊಂದು ಗೊತ್ತಾಗ್ತಿಲ್ಲ. 4 ಇಂದನ ಯಾವ ಟೇಬಲ್ಸ್ ಇಂದ ಆಗುತ್ತೆ? 40 to 54 6 ಇಂದ ಎಷ್ಟೈತಿ? 6 7s 6 9s. ಓಕೆನಾ? ಹಾಗಾದ್ರೆ 7 ಇಲ್ಲಿ ಇಂಟು ಮಾಡಿ, 9 ಇಂಟು ಮಾಡಿ. 9 ಇಂಟು 480 ಪ್ಲಸ್ 9 TL is equal to 7 into 480 ಪ್ಲಸ್ 7 TL. ಓಕೆನಾ? ಸಿಕ್ತನ್ರ? ಈಗ ನಮ್ಗೇನ್ ಬೇಕು? ಟ್ರೈನ್ ಲೆಂತ್ ಮಾತ್ರ ಬೇಕು. ಹಾಗಾದ್ರೆ ಆ ಟ್ರೈನ್ ಲೆಂತ್ ಬೇಕು 9 TL ಮೈನಸ್ 7 TL ಎಷ್ಟು? 2 ಟ್ರೈನ್ ಲೆಂತ್ ಇಸ್ ಈಕ್ವಲ್ ಟು ಈಗ ಇದಕ್ಕೆ 7 8 7 ಇವೆರಡು ಆಡ್ ಮಾಡಿ, ಇಂಟು ಮಾಡಿ. 84 ಇಂಟು 7 5880 ಮೈನಸ್ ಇಲ್ಲಿರೋದನ್ನ ಕಳಿಸ್ತೀನಿ ಅಂದ್ರೆ 48 ಇಂಟು 9 3980 20. ಓಕೆನಾ? ಹಾಗಾದ್ರೆ TL ಇಸ್ ಈಕ್ವಲ್ ಟು 2 ಮೈನಸ್ ಮಾಡಿ ಎಷ್ಟು ಅಲ್ವನ್ರ? ಟ್ರೈನ್ ಲೆಂತ್ ಇಸ್ಕೊಲ್ ಈ 2 ನ ಇಲ್ಲಿ ಕಳಿಸಿ ಬೈ 2 ಡಿವೈಡ್ ಮಾಡಿ. 2 ಇಂದ 2 1s 2 9s ಅಲ್ವನ? 2 9s ಎಷ್ಟು? ಕರೆಕ್ಟಾಗಿ ಮಾಡಿದ್ದೀರಾ? ಸಿಂಪ್ಲಿಫಿಕೇಶನ್ ಇದು 980 ಬರುತ್ತಾನ? 980 ಮೀಟರ್ ಬರಂಗಿಲ್ವಲ್ಲ? ಇಲ್ಲೇನು ಮೈನಸ್ ಮಾಡಿರೋ ತಪ್ಪು ಮಾಡಿರ್ತಾನೆ ನೋಡಿ. ಇಂಟು ಮಾಡಿರೋದು 2 ಇಂಟು ಮಾಡಿ ನೋಡಿ.
7 ಇಂದ 7 4 7 0 7 4 ಎಷ್ಟು 28 2 7 7 8 5880 ಕರೆಕ್ಟಾ? ಇದನ್ನ ಇಂಟು ಮಾಡಿ 43 ಇದು ತಪ್ಪಿದ್ಯಾ? 4 4 3 2 0 ಓಕೆನಾ? ಹಾಗಾದ್ರೆ ಇದನ್ನ ಸಪರೇಟ್ ಮಾಡಿದ್ರೆ 0 6 8 5 ಓಕೆನಾ? ಟ್ರೈನ್ ಲೆಂತ್ ಇಸ್ ಈಕ್ವಲ್ ಟು 1560 ಡಿವೈಡೆಡ್ ಬೈ 2. 2 ಇಂದ 2 1s 2 7s 14 1 ಉಳಿದು 16 16 ಅಂದ್ರೆ 8s 870 ಮೀಟರ್ 870 ಮೀಟರ್ ಆಪ್ಷನ್ ಡಿ 780 ಮೀಟರ್ ಆಗುತ್ತೆ. ಈಗ ಎಕ್ಸ್ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು, ಅಥವಾ ನಾವು ಪ್ರೀವಿಯಸ್ ಅಲ್ಲಿ ಮಾಡಿದ್ವಲ್ಲ ಆ ಮೆಥಡ್ ಅಲ್ಲಿ ಮಾಡ್ತೀವಿ ಅಂದ್ರೆ ನೋಡಿ 48 ಸೆಕೆಂಡ್ಗೆ 48 ಸೆಕೆಂಡ್ಸ್ಗೆ ಎಷ್ಟು ಟ್ರಾವೆಲ್ ಮಾಡುತ್ತಂತೆ? ಎಷ್ಟು ಬ್ರಿಡ್ಜ್ ಇರೋದು? ಬ್ರಿಡ್ಜ್ ಲೆಂತ್ 400 ಎಷ್ಟು 42 ಸೆಕೆಂಡ್ಸ್ಗೆ 480 ಮೀಟರ್ ನ ಟ್ರಾವೆಲ್ ಮಾಡುತ್ತೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಎಷ್ಟು 54 ಸೆಕೆಂಡ್ಸ್ಗೆ ಎಷ್ಟು ಹೋಗುತ್ತೆ? 840 ಮೀಟರ್ ಆಗುತ್ತೆ. ಓಕೆನಾ? ಹಾಗಾದ್ರೆ ನನಗೆ ಎಷ್ಟು ಟ್ರೈನ್ದು ಮತ್ತೆ ಬ್ರಿಡ್ಜ್ ಇಂದು ಎಷ್ಟು ಎಕ್ಸ್ಟ್ರಾ ತಾಂತಿದೆ ಹೇಳಿ? 12 ಸೆಕೆಂಡ್ಸ್. ಈ 12 ಸೆಕೆಂಡ್ಸ್ ಎಷ್ಟು ಎಕ್ಸ್ಟ್ರಾ ಟ್ರೈನ್ ಡಿಸ್ಟೆನ್ಸ್ ಇದೆ? 360. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕಂಪ್ಯಾರಿಸನ್ ತಗೊಳ್ಳಿ. 42 ತಗೋಣ. 12 ಇಂದ ಇದು ಎಷ್ಟತಿ ಇಂಟು ಹೋಗುತ್ತೆ? ಇಲ್ಲಿಂದನೇ ಮಾಡೋಣ. 12 ಇಂದ ಎಷ್ಟತಿ? 12 3s 30s. ಇಲ್ಲಿ 42 ಇಂಟು 3 780 ಸಾರಿ 1260 ಮೀಟರ್ ಬರುತ್ತೆ. ಇಲ್ಲಿ ಯಾವ್ದು ಸಿಗ್ತಾ ಇದೆ ನನಗೆ? ಟ್ರೈನ್ ಮತ್ತೆ ಬ್ರಿಡ್ಜ್ ಇಂದ ಎರಡು ಸಿಗ್ತಾ ಇದೆ. ಆದ್ರೆ ಟ್ರೈನ್ ಬ್ರಿಡ್ಜ್ ಎರಡರದ್ದು ಸಿಗ್ತಾ ಇರೋದ್ರಿಂದ ನನ್ನ ಹತ್ರ ಆಲ್ರೆಡಿ ಬ್ರಿಡ್ಜ್ ಲೆಂತ್ ಇದೆ, ಆ ಬ್ರಿಡ್ಜ್ ಲೆಂತ್ ಮೈನಸ್ ಮಾಡ್ತೀನಿ. ಬ್ರಿಡ್ಜ್ ಲೆಂತ್ ಮೈನಸ್ ಮಾಡಿ 780 ಮೀಟರ್ ಆಗುತ್ತೆ. ಓಕೆನಾ? ಎರಡು ಮೆಥಡ್ ಹೇಳಿದೀನಿ. ಆ ಎರಡು ಮೆಥಡ್ ಅಲ್ಲಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಸಾಲ್ವ್ ಮಾಡಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ 300 ಮೀಟರ್ ಲಾಂಗ್ ಟ್ರೈನ್ crosses a telegraph pole in 10 seconds. ಓಕೆನಾ? ಹಾಗಾದ್ರೆ how long will it takes to crosses a platform length 550 ಮೀಟರ್? ಅಂದ್ರೆ ಇಲ್ಲಿ ನೋಡಿ, ಇಲ್ಲೇ ಒಂದು ಟ್ರೈನ್ ಇದೆ ಅಂತೆ. ಓಕೆನಾ? ಈ ಟ್ರೈನ್ ಇಲ್ಲೊಂದು ಕಂಬ ಇದೆ, ಎಲೆಕ್ಟ್ರಿಕಲ್ ಪೋಲ್, ಟೆಲಿಗ್ರಾಫ್ ಪೋಲ್. ಇದನ್ನ ಕ್ರಾಸ್ ಮಾಡತ್ತಂತೆ. ಈಗ ಇದನ್ನ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು ಬೇಕಂತೆ? 10 ಸೆಕೆಂಡ್ಸ್. ಆ ಟ್ರೈನ್ ಲೆಂತ್ ಎಷ್ಟಿದೆ? 300 ಮೀಟರ್ ಇದೆ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ದಾರೆ? ಇಲ್ಲೇನಿದೆ? ಏನಿದೆಯೋ ಪ್ಲಾಟ್ಫಾರ್ಮ್ ಇದೆಯಾ? ಇಲ್ಲೊಂದು ಪ್ಲಾಟ್ಫಾರ್ಮ್ ಇದೆ. ಈ ಪ್ಲಾಟ್ಫಾರ್ಮ್ ಉದ್ದ ಎಷ್ಟಿದೆ ಅಂತೆ? 150 ಮೀಟರ್ ಇದೆ. ಆದ್ರೆ ಈ ಟ್ರೈನ್ ಇದನ್ನ ಕ್ರಾಸ್ ಮಾಡಕ್ಕೆ ಟೈಮ್ ಎಷ್ಟು ಕಾಣುತ್ತೆ? ಓಕೆನಾ? ಅಂದ್ರೆ ಇಲ್ಲಿ ನೋಡಿ 300 ಮೀಟರ್ಗೆ 10 ಸೆಕೆಂಡ್ಸ್ ಹೋಗುತ್ತೆ ಅಂದ್ರೆ 10 ಸೆಕೆಂಡ್ಸ್ ಹೋಗುತ್ತೆ ಅಂದ್ರೆ ನೋಡಿ, ನಿಮ್ಗೆ ಹೇಳ್ತೀನಿ, ಟೈಮ್ ಕಂಡುಹಿಡಿಬೇಕು. ಏನೇ ಒಂದು ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಅಟ್ ದಿ ಫೈನಲ್ ಆನ್ಸರ್ ಕೊಡುವಾಗ ನನಗೆ ಏನೇನ್ ವ್ಯಾಲ್ಯೂ ಜೊತೆಗಿದ್ರೆ ಬರುತ್ತೆ. ಈಗ ಟೈಮ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಿನ್ಗೆ ಏನ್ ಬೇಕು? ಟ್ರೈನ್ ಲೆಂತ್ ಪ್ಲಸ್ ಬ್ರಿಡ್ಜ್ ಲೆಂತ್ ಎರಡಿದ್ರೆ ತಾನೇ ಟೈಮ್ ಆನ್ಸರ್ ಬರೋದು. ಬ್ರಿಡ್ಜ್ ಲೆಂತ್ ಎಷ್ಟು? 150. ಟ್ರೈನ್ ಲೆಂತ್ ಎಷ್ಟು? ಎರಡು ಎಷ್ಟಾಯ್ತು? 450. ಈ 450 ಮೀಟರ್ಗೆ ತಾನೇ ಟೈಮ್ ಬೇಕಿರೋದು ನನಗೆ. ಎಷ್ಟತಿ ಇಂಟು ಆಗುತ್ತೆ ಇದು? ಡಿವೈಡೆಡ್ ಎಷ್ಟತಿ? 3 ಸಲ್ವನ 30 ಟೈಮ್ಸ್ 3 ಟೈಮ್ಸ್ 30 ಟೈಮ್ಸ್. ಇಲ್ಲೂ ಅಷ್ಟೇ 30 ಟೈಮ್ಸ್ ಮಾಡಿ ಎಷ್ಟು? 15 ಸೆಕೆಂಡ್ಸ್. ಓಕೆನಾ? ಬ್ರಿಡ್ಜ್ ನ ಕ್ರಾಸ್ ಮಾಡಕ್ಕೆ ಎಷ್ಟೊತ್ತು ಬೇಕಂತೆ? 15 ಸೆಕೆಂಡ್ಸ್ ಸಾಕು. ಆಪ್ಷನ್ ಬಿ 15 ಸೆಕೆಂಡ್ಸ್. ರೈಟ್?